ವಾಪಸ್ ಬರ್ತೀನಿ. ಈಗ ಸ್ವಲ್ಪ ಪಾಲಿಟಿಕ್ಸ್ ಕಡೆ ಬರೋಣ. ಮಠದ ಪಾಲಿಟಿಕ್ಸ್ ಅಲ್ಲ, ರಾಜ್ಯ ರಾಜಕಾರಣದ ಪಾಲಿಟಿಕ್ಸ್ ಬರೋಣ. ಮೇ 4 ಹತ್ತಿರ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇವೆ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆಯಾ? ಡಿಕೆಶಿ ದೆಹಲಿ ಭೇಟಿ ಆದ ಮೇಲೆ ಈಗ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಡಿಕೆಶಿ ಸಿಎಂ ನಡುವಿನ ಹಗ್ಗ ಜಗ್ಗಾಟ ಇನ್ನೊಂದು ಹಂತಕ್ಕೆ ಎಲಿವೇಟ್ ಆಗತ್ತಾ? ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಜೊತೆ ಚರ್ಚಿಸಿದ್ದಾರೆ. ಪ್ರಮುಖ ನಿರ್ಧಾರಗಳ ಸುಳಿವನ್ನ ಸಚಿವರ ದೆಹಲಿ ಭೇಟಿ ನೀಡ್ತಾ ಇದೆ. ಸಿಎಂ ಜೊತೆ ಚರ್ಚೆ ನಡೆಸಿದ್ರು ಸಚಿವರು. ಅದಾದ ಮೇಲೆ ದೆಹಲಿ ಪ್ರವಾಸಕ್ಕೆ ಹೋಗಿದ್ದಾರೆ. ಹೈಕಮಾಂಡ್ ಸೂಚನೆ ನಿರ್ಧಾರಕ್ಕೆ ನಾಯಕರು ಕಾಯ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶದ ನಂತರ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮೇ 15ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟಿದ ಹಬ್ಬ. ಆ ಟೈಮಲ್ಲೇ ಏನಾದರೂ ಸಿಹಿ ಸುದ್ದಿ ಬರುತ್ತಾ? ಇಬ್ಬರು ಸಹೋದರರು ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಪ್ರವಾಸ ಬದಲಿಗೆ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಕಲಬುರಗಿಗೆ ಆಗಮಿಸುವ ಬದಲು ನಾಡಿದ್ದು ರಾಜ್ಯಕ್ಕೆ ಬರ್ತಾರೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹಲವು ಸಚಿವರು ಹೋಗಿದ್ದಾರೆ. ಇನ್ನು ಖರ್ಗೆ ದೆಹಲಿಯಲ್ಲೇ ಇರೋ ಕಾರಣಕ್ಕೆ ದೆಹಲಿಗೆ ಹೊರಟಿದ್ದಾರೆ ಸಚಿವರು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಾಯಕತ್ವದ ಚರ್ಚೆ ಬೆನ್ನಲ್ಲೇ ಸಚಿವರ ಭೇಟಿ ಈಗ ಕುತೂಹಲ ಮೂಡಿಸ್ತಾ ಇದೆ. ಪಂಚರಾಜ್ಯ ಚುನಾವಣೆ ಅಂದ್ರೆ ಅದು ಮುಕ್ತಾಯ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಮಾತಾಡಿಸಿ ಬಂದಿದ್ದಾರೆ. ಪಂಚರಾಜ್ಯ ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ಬದಲಾವಣೆ ಇಲ್ಲ, ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ದೆಹಲಿ ಭೇಟಿಯಲ್ಲಿ ಯಾವುದೇ ವಿಶೇಷ ಇಲ್ಲ, ನಮ್ಮ ಹಾಗೂ ಸಿಎಂ ಭೇಟಿಯಲ್ಲೂ ಯಾವುದೇ ವಿಶೇಷ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹಗಲಗನಸು ಕಾಣ್ತಿಲ್ಲ ಅಂತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅಜಯ್ ಸಿಂಗ್ ಓಪನ್ ಆಗಿ ಹೇಳ್ತಾ ಇದ್ದಾರೆ. 2018, 2023ರಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿದ್ದೆ, ಈಗ ಸಿಗುತ್ತೆ ಅಂತಿದ್ದಾರೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನೋಡಿ, ಈ ವಿಷಯದ ಬಗ್ಗೆ ನಾವ್ಯಾಕೆ ಮಾತಾಡಬೇಕು? ಅದು ಅವರ ಅಂಗಳದಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದು ಇದರಲ್ಲಿ ಯಾರು ಬೇರೆಯವ್ರು ಯಾರು ಕೂಡ ಮಧ್ಯಪ್ರವೇಶ ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡ್ದನೂ ಇಲ್ಲ. ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ. ಬೆಳವಣಿಗೆ ಅದಕ್ಕೆ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು ಹೈಕಮಾಂಡ್ ಹಂತದಲ್ಲಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಂತದಲ್ಲಿ ಏನೇನು ನಡೆದಿದೆಯೋ ಚರ್ಚೆಗಳು, ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವರು ಡೆಲ್ಲಿಗೆ ಹೋಗ್ತಾರೆ ಅಂತಂದರೆ ಹೋಗ್ತಾ ಬರ್ತಾ ಇರೋದು ಸಹಜವಾಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಆಸೆ ಈಡೇರುತ್ತೋ ಸಮಯ ಬಂದಾಗ ಅದಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಯಾವತ್ತು ನಾನು ಮಂತ್ರಿ ಆಗಬೇಕು ಅಂತಲೇ ಆಸೆ ಬೀಳಲ್ಲ ಅಂದರೆ ಇನ್ನು CM ತಕ ಯಾಕೆ ಕನಸು ಕಾಣಕ್ಕೆ ಹೋಗೋಣ? ನಮ್ಮ ಯೋಗ್ಯತೆ ಎಷ್ಟೈತೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನಾವು ಏನಕ್ಕೆ ಹೋಗ್ತೀರಾ ಡೆಲ್ಲಿಗೆ? ಅದೇ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ಬೇಕಷ್ಟೇ. ಒಂದ್ಸರಿ ನಮ್ಮ ರಂಗನಾಥ್ ಅವ್ರು ಕರ್ಕೊಂಡು ಹೋಗಿದ್ರು, ಒಂದ್ಸರಿ ಹೋಗಿದ್ದೆ ಅಷ್ಟೇ. ಅವಾಗ ನಾವು ಯಾರನ್ನೂ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನಾವಿನ್ನೂ ಹೋಗಿ ಅಲ್ಲಿ ಇಳಿಯೋದಕ್ಕಿಂತ ಮೊದಲೇ ಏರ್ಫೋರ್ಸಲ್ಲಿ ಇಳಿಯೋಕ್ಕಿಂತ ಮೊದಲೇ ನಿಮ್ಮ TVಗಳಿಗೆಲ್ಲ ಗೊತ್ತಾಯಿತು. ಅದಕ್ಕೆ ಹೋಗಿ ಅಲ್ಲಿ ರೂಮ್ಗೆ ಹೋದೋ, ರೂಮಿಂದ ಸೀದಾ ಬಂದ್ಬಿಟ್ಟು ವಾಪಸ್ ಅಷ್ಟೇ. ಮೇ 15ರೊಳಗಡೆ ಏನಾದರೂ ಒಳ್ಳೆ ಶುಭ ಸುದ್ದಿ ಗೊತ್ತಿಲ್ಲ ನನಗೆ. ಆದರೂ ಆಗ್ಬೋದು, ಆಗದೆ ಇದ್ರು. ಪ್ರಮಾಣ ವಚನಕ್ಕೆ ನೀವು ಹೋಗ್ತೀರಾ? ಯಾರು ಪ್ರಮಾಣ ವಚನ? ಅದು ಕನಸು ಕಾಣೋಣ, ನಾನು ಹಗಲು ಕನಸು ಕಾಣಲ್ಲ. ನಾನಂತೂ 2018ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ. ಈಗಲೂ ಕೂಡ ನಮ್ಮ ಪಕ್ಷದ ವರಿಷ್ಠರಾಗಲಿ,
ನಾವು ಮಾಡಿರುವಂಥ ಒಂದು ಕೆಲಸ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಏನೇನು ಕೆಲಸ ಮಾಡಿದ್ದೀನಿ ಅವ್ರಿಗೆಲ್ಲ ಮಾಹಿತಿ ಇದೆ. ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅಂತಲೂ ಕೂಡ ಅವ್ರಿಗೂ ಇದೆ. ನಾನು ಖಂಡಿತವಾಗಿ 100% ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಸ್ಥಾನ ನೀಡ್ತಾರಂತಲೂ ಕೂಡ ಪಕ್ಷದವರು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮಂತ್ರಿ ಸ್ಥಾನ ನೀಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಇನ್ನು ಪಂಚರಾಜ್ಯ ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ಫಲಾಫಲ ಭಗವಂತನದ್ದು, ಹೈಕಮಾಂಡ್ ಪ್ರತಿಫಲ ಕೊಡುತ್ತೆ ಅಂತ ಶಾಸಕ ಡಾಕ್ಟರ್ ರಂಗನಾಥ್ ಹೇಳ್ತಾ ಇದ್ದಾರೆ. ಮೇ 15ಕ್ಕೆ ಡಿಕೆಶಿ ಹುಟ್ಟುಹಬ್ಬ, ಶಕ್ತಿ ಸಿಗುವ ಭರವಸೆ ಇದೆ. ಬೆಂಗಳೂರಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆ ಇದು. ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಗಿವನ್ ಲಾಡ್ ಆಫ್ ಎಫರ್ಟ್ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಬಹಳಷ್ಟು ಜನ ಆಸೆ ಆಕಾಂಕ್ಷೆ ಇರೋಂಥದ್ದು ಸಹ ಗೊತ್ತಿದೆ. ಅದ್ರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನ ನಾವೆಲ್ಲ ಆವತ್ತಿಂದನೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನ ಆಶಾ ಭಾವನೆಯಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಬಹಳಷ್ಟು ಆಶಾ ಭಾವನೆಯಲ್ಲಿ ಬಹಳಷ್ಟು ಜನ ನನ್ನಂತ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಮಾತು ಇವತ್ತಿನ ದಿನ ಎಲ್ಲಾ ಶಾಸಕರಿಗೂ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಬಹಳಷ್ಟು ಜನ ಆಶಾ ಭಾವನೆಯಲ್ಲಿ ಇದ್ದಾರೆ. ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನ ಈಗಾಗಲೇ ಒಂದು ಟೀಮರ್ ಹೋಗಿದ್ರು, ಇನ್ನೊಂದು ಟೀಮರ್ ಹೋಗ್ಬೇಕು ಅಂತ ಇದ್ದಾರೆ. ಅದನ್ನ ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ಒಪ್ಪಂದ ಆಗಿರೋಂಥ ವಿಚಾರನ ಎಲ್ಲರ ತಲೆಯಲ್ಲೂ ಇದೆ. ಆ ಒಪ್ಪಂದ ಏನು ಅನ್ನೋದನ್ನ ಇಬ್ರು ಬಂದು ಹೇಳುವಂಥದ್ದು ವಿಚಾರದಲ್ಲಿ ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವೆಲ್ಲ ಅಪೇಕ್ಷೆ ಪಟ್ಟು ಕಾಯ್ತಾ ಇದ್ದೀವಿ. ಗೊಂದಲನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ಅವರು ಎಲೆಕ್ಷನ್ಸ್ ಅಲ್ಲಿ ಬಿಸಿ ಇದ್ರು, ಎಲೆಕ್ಷನ್ ಆದ್ಮೇಲೆ ಮಾಡ್ತಾರೆ ಅಂತ ಅನ್ಕೋತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಸಹ ಆ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಯಲ್ಲಿ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲ ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ನಿರ್ಧಾರದಲ್ಲಿ ಪೂರಕವಾಗಿ ಅವರು ಶಾಸಕರನ್ನ ಭೇಟಿ ಮಾಡಿ ಅವರು ಸಹ ಒಪಿನಿಯನ್ ತೆಗೆದುಕೊಳ್ಳುವಂಥದ್ದು ಏನೇನು ಬೇಕು ಮಾಡ್ತಾರೆ. ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಂಗನಾಥ್ ಹೇಳ್ತಾ ಇದ್ರು ಕಾಲಾಯ ತಸ್ಮೈ ನಮಃ ಅಂತ ನಮ್ಮ ನಾಯಕರು ಹೇಳ್ತಾರೆ ಅಂತ. ಐ ಥಿಂಕ್ ಇವಾಗ ರಾಜ್ಯದ ಜನ ಹೀಗೆ ಹೇಳಬೇಕು ಅಂತ ಅನ್ಸುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಈಗ ಆಗ್ತಾ ಇರೋ ಬೆಳವಣಿಗೆ ಏನು ಅನಿಸ್ತಿದೆ ಪ್ರಶಾಂತ್? ಒಂದು ಕಡೆ DK ಶಿವಕುಮಾರ್ ಹೋಗಿದ್ದಾರೆ, ಮತ್ತೆ ಆಬ್ವಿಯಸ್ಲಿ ಸಿದ್ದು ಬಣ ಈಗ ಹೋಗ್ತಾ ಇದೆ. ಭಾವನಾ, ನಾವು ಕೂಡ 6 ತಿಂಗಳಿಂದ ಕಾಲಾಯ ತಸ್ಮೈ ನಮಃ ಅಂತಲೇ ಹೇಳ್ತಿದ್ದೀವಿ, ನಾವೇನು ಬೇರೆ ಹೇಳ್ತಾ ಇಲ್ಲ. ಯಾವಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಕುಳಿತುಕೊಂಡು ಇಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಹೇಳ್ಬೋದು ಹೊರತು ಹೈಕಮಾಂಡ್ ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟತೆ, ಕ್ಲಾರಿಟಿ ಯಾರಿಗೂ ಕೂಡ ಇಲ್ಲ. ಆದರೆ DK ಶಿವಕುಮಾರ್ ನಿನ್ನೆ ಮೊನ್ನೆ ದಿಲ್ಲಿಯಲ್ಲಿದ್ದರು. ನನಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮೇ 4 ಹೇಗೂ ರಿಸಲ್ಟ್ ಬರುತ್ತೆ, ಮೇ 10ರೊಳಗಡೆ ನೀವು ಕೇರಳದಲ್ಲಿ ಸರ್ಕಾರ ಆದರೂ ಕೂಡ ಸರ್ಕಾರ ರಚನೆಯ ಪ್ರಕ್ರಿಯೆ ಮುಗಿಸ್ಕೊಳ್ತೀರಿ. ಮೇ 10ರ ನಂತರ ನೀವು ಮುಖ್ಯಮಂತ್ರಿಗಳನ್ನು, ನನ್ನನ್ನು ಮತ್ತು ಇತರ ಹಿರಿಯ ಸಚಿವರನ್ನು ಬೇಕಾದರೂ ಕರೀರಿ, ದಿಲ್ಲಿಗೆ ಕರೀರಿ. ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಸ್ಟ್ರಕ್ಚರ್ಡ್ ಮೀಟಿಂಗ್ ಹೈಕಮಾಂಡ್ ನೇತೃತ್ವದಲ್ಲಿ ನಡಿಬೇಕು. ಇದು ಹೈ ಟೈಮ್ ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಹೈಕಮಾಂಡ್ಗೆ ಕನ್ವೆ ಮಾಡಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. DK ಶಿವಕುಮಾರ್ ಹೇಳ್ತಿರ್ತಕ್ಕಂಥದ್ದು ನವೆಂಬರ್ನಲ್ಲಿ ನಾನು ಈ ಬಗ್ಗೆ ಅನೇಕ ಬಾರಿ ಚರ್ಚೆಯನ್ನು ಹೈಕಮಾಂಡ್ ಜೊತೆ ನಡೆಸುವ ಪ್ರಯತ್ನ ಪಟ್ಟಾಗ ಹೈಕಮಾಂಡ್ ಯಾವುದೇ ಒಂದು ಚರ್ಚೆಯನ್ನು ಮಾಡಲಿಲ್ಲ. ಅದಾದಮೇಲೆ ವಿಧಾನಸಭೆಯ ಅಧಿವೇಶನ ಬಂತು. ಡಿಸೆಂಬರ್ 2-3 ವಿಧಾನಸಭೆಯ ಅಧಿವೇಶನ ಶುರು ಆಗಬೇಕಿತ್ತು. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನನಗಿಲ್ಲ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಖ್ಯಮಂತ್ರಿಗಳ ಜೊತೆ ನಡೆಸಿ ಅಂತಕ್ಕಂಥದ್ದನ್ನು ಹೇಳ್ತು. ಯಾವುದೇ ಮೀಟಿಂಗನ್ನು ದಿಲ್ಲಿ ಮಟ್ಟದಲ್ಲಿ ಕರೀಲಿಕ್ಕೆ ಹೈಕಮಾಂಡ್ ಒಪ್ಪಲಿಲ್ಲ. ಅದಾದಮೇಲೆ ಬಜೆಟ್ ಸೆಷನ್ ಬಂತು, ಬಜೆಟ್ ಸೆಷನು ಮುಗಿದು ಹೋಯಿತು. ಉಪಚುನಾವಣೆಗಳು ಬಂದವು, ಉಪಚುನಾವಣೆಗಳು ಮುಗಿದು ಹೋಗುದು. DK ಶಿವಕುಮಾರ್ ಪ್ರಕಾರ ದಿಸ್ ಈಸ್ ಹೈ ಟೈಮ್, ನೀವು ದಿಲ್ಲಿಯಲ್ಲಿ ಕುಳಿತುಕೊಂಡು ಒಂದು ಸೋಕ್ಷ ಮೋಕ್ಷ ಅಂದರೆ
ನೀವು ಒಂದು ಲಾಜಿಕಲ್ ಎಂಡಿಗೆ ಈ ವಿಷಯವನ್ನು ತೆಗೆದುಕೊಂಡು ಬನ್ನಿ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಹೇಳಿಸ್ತಕ್ಕಂಥ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಈಗ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನೂ ಕೂಡ ಮೇ 10 ಕರೆಸುತ್ತಾ ಕರೆಸಲ್ವೋ, ಇವೆಲ್ಲವೂ ಕೂಡ ಅಂತಿಮವಾಗಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಫೋನ್ ಬರುವವರೆಗೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ರೈಟ್ ಪ್ರಶಾಂತ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.